ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿಜ ಹೇಳು ಸುಬ್ಬು, ಏನ್ ನಡೀತಾ ಇದೆ? ಮಾವ ಯಾಕೆ ಹಾಗೆ ಮಾತಾಡ್ತಾ ಇದ್ದಾರೆ? ಅಪ್ಪ ಏನಂದ್ರು ಮೇಡಮ್? ಮಾವ ತುಂಬಾ ಬೇಜಾರಾಗಿದ್ದಾರೆ. ಒಟ್ಟೊಟ್ಟಾಗಿ ಏನೋ ಮಾತಾಡ್ತಾ ಇದ್ರು. ನನಗನ್ಸುತ್ತೆ ಅವ್ರಿಗೇನಾದ್ರೂ ನಮ್ ಡಿವೋರ್ಸ್ ವಿಷಯ ಗೊತ್ತಾಗಿದೆಯಾ ಅಂತ. ನನ್ನಿಂದಾಗಿ ಮನೆ ಜನರಿಗೆ ನೋವು ಆಗ್ಬಾರ್ದು ಅಂತ ಮಾತು ಕೊಡು ಅಂತ ಕೇಳ್ತಾ ಇದ್ರು. ನನ್ನಿಂದ ಈ ಮನೆ ಜನರಿಗೆ ಯಾಕೆ ನೋವಾಗುತ್ತೆ ಹೇಳು? ಅದು ಒಂದೇ ವಿಷಯಕ್ಕೆ ತಾನೆ. ನಿಜ ಹೇಳು, ಈ ವಿಷಯನ ನೀನೇ ಮಾವಂಗೆ ಹೇಳಿದ್ಯಾ? ಅಯ್ಯೋ ಮೇಡಮ್, ನಾನು ಹೇಳಿಲ್ಲ ಮೇಡಮ್. ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನಿಂದ ಅಂತೂ ಅಪ್ಪಂಗೆ ಈ ವಿಷಯ ಗೊತ್ತಾಗಿಲ್ಲ. ನನಗೆ ಯಾಕೋ ನಿನ್ ಮೇಲೆ ನಂಬಿಕೆ ಇಲ್ಲ. ನೀನ್ ತಲೆ ತುಂಬಾ ಯಜಮಾನ್ರು, ದೊಡ್ಡ ಮನೆ ಕೆಲಸ ಬರೀ ಇದೇ ಇರುತ್ತೆ. ಯಾವ್ದೋ ಜ್ಞಾನದಲ್ಲಿ ನೀನೇ ಹೇಳಿರ್ಬೇಕು, ಸರಿಯಾಗಿ ನೆನ್ಪು ಮಾಡ್ಕೊ. ಇಲ್ಲ ಮೇಡಮ್, ನಿಜವಾಗ್ಲೂ ಹೇಳಿಲ್ಲ. ನಾನು ಅರ್ಥ ಮಾಡ್ಕೊಳ್ಳಿ. ಏನೋ ಅರ್ಥ ಮಾಡ್ಕೊಳ್ಳೋದಾ? ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ನೀನ್ ಮಾತಾಡ್ತಾ ಇದೀಯಾ? ಅಂದ್ರೆ ಏನಿಲ್ಲ ಬಿಡು, ಅದು ಅರ್ಥ ಆಗಲ್ಲ ನಿಮ್ಗೆ. ಮೇಡಮ್, ನನಗೆ ಮಾತು ಕೇಳಿದ್ರೆ ತಲೆ ಕೆಡ್ತಾ ಇದೆ. ಹೌದೌದು, ಇದೇ ರೀತಿ ನಿನ್ ತಲೆ ಕೆಟ್ಟೋಗಿ ನೀನು ಮಾವನ ಹತ್ರ ಹೇಳಿರ್ತೀಯ ಆ ವಿಷಯನ. ಇಲ್ಲ ಮೇಡಮ್, ನಾನು ಹೇಳಿಲ್ಲ. ನೀವು ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಾ? ಬೇಡಪ್ಪ ಬೇಡ, ಯಾರ ಹಿಂದೆನೂ ಬೀಳದ್ ಬೇಡ. ಹಿಂದೆ ಯಾರೇ ಇರ್ಲಿ, ತಿರುಗಿ ನೋಡೋ ಮನ್ಸೇ ಇಲ್ಲ ಅಂದ್ಮೇಲೆ ಎಷ್ಟು ದೂರ ಹಿಂದೆ ನೋಡಿದ್ರು ಪ್ರಯೋಜನನೇ ಇಲ್ಲ. ನನಗೆ ಈ ಮಾತು ಅರ್ಥ ಆಗ್ತಾ ಇಲ್ಲ ಮೇಡಮ್. ಹೌದು, ನಿನಗೇನು ಅರ್ಥ ಆಗಲ್ಲ. ಆದ್ರೆ ನನಗೆ ಒಂದಂತೂ ಅರ್ಥ ಆಯ್ತು. ನೀನು ಎಲ್ಲಾ ತಪ್ಪುಗಳನ್ನ ನನ್ ಮೇಲೆ ಹೊರಿಸಿ ಈಸಿಯಾಗಿ ಹೇಗ್ ಜಾರ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಹೌದಲ್ವಾ? ನನಗ್ ಗೊತ್ತು. ಆದ್ರೆ ನೀನ್ ಏನೇ ಯೋಚನೆ ಮಾಡಿದ್ರು ನಾನು ನನ್ನ ನಿರ್ಧಾರನ ಬದಲಾಯಿಸಲ್ಲ. ನಾನು ಈ ಜೊತೆ ಇರಲ್ಲ ಸುಬ್ಬು. ಸುಮ್ಮನೆ ಏನೇನೋ ಮಾತಾಡಿ ಸೀನ್ ಕ್ರಿಯೇಟ್ ಮಾಡಬೇಡಿ ಮೇಡಮ್. ನೀವು ಈ ಥರ ಎಲ್ಲ ಮಾತಾಡಿದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ ಹೇಳು? ಅಲ್ಲ ಮೇಡಮ್, ಹೇಳು, ಏನ್ ಮಾಡ್ತೀಯಾ? ಮೇಡಮ್ ನೀವು ಹೀಗೆಲ್ಲ ಮಾತಾಡಬೇಡಿ ಮೇಡಮ್. ಮಾತಾಡಿದ್ರೆ ಏನು ಮಾಡಲಿ ಮೇಡಮ್, ಪ್ರೀತಿ ಮಾಡ್ತೀನಿ ಅಷ್ಟೆ. ನಿಮ್ಮನ್ನು ಪ್ರೀತಿ ಮಾಡೋದು ಬಿಟ್ಟು ನನಗೆ ಈ ಪ್ರಪಂಚದಲ್ಲಿ ಇನ್ನೇನೂ ಬೇಕಾಗಿಲ್ಲ ಅನ್ನಿಸ್ತಿದೆ. ನೀವೇ ನನ್ನ ಪ್ರಪಂಚ ಮೇಡಮ್, ಅರ್ಥ ಮಾಡ್ಕೊಳ್ಳಿ. ನನಗೆ ಅರ್ಥ ಆಯ್ತು ಬಿಡು. ಅರ್ಥ ಆಯ್ತಾ? ಏನು ಅರ್ಥ ಆಯ್ತು ಮೇಡಮ್? ಒಂದಲ್ಲ ಒಂದ್ ನೆಪ ಮಾಡಿ ನನ್ನ ಸಿಕ್ಕಾಕ್ಸೋದಕ್ಕೆ ನೋಡ್ತಿದ್ಯಾ ಅಲ್ವಾ? ನಿನ್ನ ಸುಮ್ಮನೆ ಬಿಡಲ್ಲ ನಾನು ಮೇಡಮ್.